ಚಿಕ್ಕನಾಯಕನಹಳ್ಳಿಯಲ್ಲಿ ಸಿಇಟಿ ನೀಟ್ ಉಚಿತ ತರಬೇತಿ. ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾದ ಎಸ್ಬಿ ಟ್ರಸ್ಟ್. ಚಿಕ್ಕನಾಯಕನಹಳ್ಳಿಯಲ್ಲಿ ಎಸ್ಬಿ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಸಿಇಟಿ ನೀಟ್ ತರಬೇತಿ ಶಿಬಿರವನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ತರಬೇತಿ ಪಡೆದ 93 ವಿದ್ಯಾರ್ಥಿಗಳು ಉನ್ನತ ಕಾಲೇಜಿನಲ್ಲಿ ಸರ್ಕಾರಿ ಕೋಟಾದಡಿ ಉನ್ನತ ವ್ಯಾಸಂಗಕ್ಕೆ ಪ್ರವೇಶ ಪಡೆದಿದ್ದು, ಅವರಿಗೆ ತೀನಂ ಶ್ರೀ ಭವನದಲ್ಲಿ ಟ್ರಸ್ಟ್ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಳೆದ 3 ವರ್ಷಗಳಿಂದ ಟ್ರಸ್ಟ್ ವತಿಯಿಂದ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟ ಹಾಗೂ ಪುಸ್ತಕಗಳೊಂದಿಗೆ ಗುಣಮಟ್ಟದ ತರಬೇತಿ ನೀಡಲಾಗ್ತಾ ಇದೆ. ಪ್ರತಿ ವರ್ಷ ದುಬಾರಿ ತರಬೇತಿಯಾಗ್ತಾ ಇರುವ ಸಿಇಟಿ ನೀಟ್ ಶಿಕ್ಷಣವನ್ನು ಉಚಿತವಾಗಿ ಕಲ್ಪಿಸುವ ಮೂಲಕ ಸಿಬಿ ಸುರೇಶ್ ಬಾಬು ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದರಿಯ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಇನ್ನು ಈ ವರ್ಷ ಹೊರ ಜಿಲ್ಲೆ ಮತ್ತು ಪಕ್ಕದ ತಾಲೂಕುಗಳಿಂದ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ನಮ್ಮ ಊರಿನ ಮಕ್ಕಳು ರಾಜ್ಯ, ದೇಶ, ವಿದೇಶಗಳಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು. ನಮ್ಮ ತಾಲೂಕಿನ ಪ್ರತಿ ಮನೆಯಲ್ಲಿಯೂ ಒಬ್ಬ ಸರ್ಕಾರಿ ನೌಕರ ಇರಬೇಕೆಂಬುದು ನಮ್ಮ ಸಂಕಲ್ಪ. ಮನೆಯಲ್ಲಿ ಒಬ್ಬೊಬ್ಬರು ಎಸಿಗಳಾಗಿರಬೇಕು. ಏನೇ ಸಮಸ್ಯೆಯಾದರೂ ಈ ತರಬೇತಿಯನ್ನ ನಿಲ್ಲಿಸಲ್ಲ. ಪ್ರತಿ ಮನೆಯಲ್ಲಿಯೂ ಒಬ್ಬೊಬ್ಬರು ಅಧಿಕಾರಿಗಳಾಗಿರಬೇಕು ಎಂದಿದ್ದಾರೆ. ನಮ್ಮಲ್ಲಿ ಕಳೆದ ವರ್ಷ ಏನು 376ರಿಂದ 80 ಜನ ಮಕ್ಕಳು ನಮ್ಮ ಸಿಇಟಿ ಕೋಚಿಂಗಲ್ಲಿ ತರಬೇತಿಯನ್ನು ತಗೊಂಡ್ರು. ಅದರಲ್ಲಿ 97ರಿಂದ 93 ಜನ ಮಕ್ಕಳು ಗೌರ್ಮೆಂಟ್ ಸೀಟ್, ಯಾವುದೋ ಒಂದು ಇದರಲ್ಲಿ ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಖುಷಿ. ಯಾಕೆಂದರೆ ಅವ್ರ ತಂದೆ ತಾಯಿಗಳಿಗೆ ಖರ್ಚಿಲ್ದಂಗೆ ಅವ್ರು ಓದ್ತಾ ಇದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ಓದಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದು ಒಂದು ಭಾಗ. ಆ ನಿಟ್ಟಿನಲ್ಲಿ ಒಂದು ಕಡೆ ಹೆಮ್ಮೆ ಇದೆ, ನಮ್ಮ ಮಕ್ಕಳು ಸಾಧಿಸ್ಬೋದು ಅಂತಕ್ಕಂಥದ್ದು ಧೈರ್ಯ ಬಂದಿದೆ ನಮ್ಮ ಮಕ್ಕಳಲ್ಲಿ. ನಾನು ಕೂಡ ಓದ್ಬೋದು, ಓದಿ ನನ್ನ ಕಾಲ ಮೇಲೆ ನಿಂತ್ಕೋಬೋದು ಅಂತಕ್ಕಂಥ ಸಾಮರ್ಥ್ಯ ನನಗೆ ಬಂದಿದೆ ಅಂತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಲಿ ಈ ಮಕ್ಕಳ ನಿಮಗೆ ಏನು ತರಬೇತಿ ನೀಡುವಂಥ ಸಂದರ್ಭದಲ್ಲಿ ನಾವು ವಾರ ಎಲ್ಲ ಮಾಡಲಿಲ್ಲ, ಅವಾಗ ಪ್ರತಿ ಭಾನುವಾರ ಎಲ್ಲ ಮಾಡಲಿಲ್ಲ. ನಿಮ್ಮನ್ನ ಎಕ್ಸಾಮ್ ಆದ ನಂತರ 1 ತಿಂಗಳೇನು ಅವಕಾಶ ಇತ್ತು, ಆ ಅವಧಿನಲ್ಲಿ ಮಾತ್ರ ನೀವೆಲ್ಲರೂ ಕೂಡ ಸಿಇಟಿ ನೀಟ್ ತರಬೇತಿಯನ್ನು ಪಡ್ಕೊಂಡ್ರಿ. ಅದರಲ್ಲಿ 92 ಜನ ಬಂದಿದ್ರಿ. ಇವಾಗ 27 ಭಾನುವಾರ ಸಿಕ್ಕಿದೆ ಈಗಿನ ಮಕ್ಕಳಿಗೆ. ಈ ವರ್ಷದ ಮಕ್ಕಳಿಗೆ 27 ಭಾನುವಾರನು ಕೂಡ ಅವರು ಕಳೆದ ನಿನ್ನೆ ಭಾನುವಾರದ ಮುಗೀತು. ಅವ್ರದ್ದೆಲ್ಲ ಚಾಪ್ಟರ್ಸ್ ಸಿಲೆಬಸ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿತ್ತು, ರಿವೈಸ್ ಕೂಡ ಆಯಿತು. ಎಲ್ಲ ಅವ್ರ ಕಾಲೇಜುಗಳಲ್ಲೂ ಕೂಡ ಚಾಪ್ಟರ್ಸ್ ಪೂರ್ಣ ಆಗಿತ್ತು. ಇಲ್ಲೂ ಕೂಡ ನಮ್ಮ ಫ್ಯಾಕಲ್ಟೀಸ್ ಕೂಡ ಅವರಿಗೆ. ಇನ್ನು ತರಬೇತುದಾರ ಕೃಷ್ಣ ಚೈತನ್ಯ ಮಾತನಾಡಿ, ದುಬಾರಿ ತರಬೇತಿಯನ್ನ ಉಚಿತವಾಗಿ ನೀಡ್ತಾ ಇರುವುದು ವಿಶೇಷ. ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ಹೊಳೆಯುವ ನಕ್ಷತ್ರಗಳಂತಾಗಬೇಕು. ನೀವು ತಾಲೂಕು ಪ್ರತಿನಿಧಿಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದಿದ್ದಾರೆ. ಸಿಇಟಿ ಹಾಗೂ ನೀಟ್ ತರಬೇತಿನ ನಾವು ಕರ್ನಾಟಕದಾದ್ಯಂತ ತುಂಬಾ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ನಾವು ಕೊಡ್ತಾ ಇದ್ವಿ. ಇಲ್ಲಿ ಬಂದಾಗ ನಂಗೆ ತುಂಬಾ ಆಶ್ಚರ್ಯ ಆಯಿತು. ಎಷ್ಟು ಕಾಸ್ಟ್ಲಿಯೆಸ್ಟ್ ಆಗಿರೋ ಕೋರ್ಸ್ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಊಟ, ಬುಕ್ಸು ಎಲ್ಲದೂ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ. ಅಷ್ಟು ಕಾಸ್ಟ್ಲಿಯೆಸ್ಟ್ ಕೋರ್ಸ್ನ ನೀವು ಉಚಿತವಾಗಿ ಪಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ಸಾಹೇಬರಿಗೆ ಏನೋ ಕೊಡ್ಬೇಕಲ್ವಾ? ಖಂಡಿತ ಅವರು ನಿಮಗೆ ಉಚಿತವಾಗಿ ಕೊಟ್ಟಿಲ್ಲ, ಯಾವುದು ಉಚಿತವಾಗಿಲ್ಲ. ಅವರು ನಿಮ್ಮಿಂದ ಅಪೇಕ್ಷೆ ಮಾಡ್ತಿರೋದು ಒಂದೇ, ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಿಮಗೆ ಬೆನ್ನೆಲುಬಾಗಿ ನಿಂತಿರೋಂಥ ನಿಮ್ಮ ಪೇರೆಂಟ್ಸ್ಗೆ ನೀವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ಅದ್ರ ಮೂಲಕ ಸಮಾಜಕ್ಕೆ ನಿಮ್ಮಿಂದ ಕೊಡುಗೆ ಬರಬೇಕು. ನೋಡಿ, ಇಲ್ಲಿ 93 ಜನ ಇದ್ದೀರಾ. ಅಟ್ಲೀಸ್ಟ್ ನಿಮ್ಮಿಂದ ನೀವೊಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಮ್ಮಿಂದ ಒಂದು 5 ಜನಕ್ಕೆ ಮಾರ್ಗದರ್ಶನ ಸಿಕ್ಕಿದ್ರೆ ಅಥವಾ 5 ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಯಿತು ಅಂತಂದ್ರೆ 90 into 5 ನೀವೇ ಯೋಚನೆ ಮಾಡಿ. ಸೊ ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡೋದೇ ಆಯಿತು ಅಂತಂದ್ರೆ ಚಿಕ್ಕನಾಯಕನ ತಾಲೂಕು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಹೊಳೆಯ ನಕ್ಷತ್ರ ಆಗುತ್ತೆ. ಅದಕ್ಕೆ ಕಾರಣನೇ ನೀವುಗಳಾಗ್ತೀರ.
ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇನ್ನು ಈ ಸಮಾರಂಭದಲ್ಲಿ ಉಚಿತ ಲ್ಯಾಪ್ಟಾಪ್, ಅಗತ್ಯ ಉಪಕರಣಗಳು ಹಾಗೂ 4 ವಿದ್ಯಾರ್ಥಿಗಳಿಗೆ ತಲಾ 25,000 ರೂಪಾಯಿ ಚೆಕ್ ಅನ್ನ ವಿತರಿಸಿದ್ರು. ಈ ವೇಳೆ ರಾಮಚಂದ್ರಯ್ಯ, ಬಿಇಒ ಕಾಂತರಾಜು, ಸಾಚಿ ನಾಗೇಶ, ಲಕ್ಷ್ಮಣಪ್ಪ, ರವಿಕುಮಾರ್, ಕುಮಾರ್, ದೇವಿಕಾ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.